ಎಲ್ಲೋ ಒಂದು ವರ್ಡ್ ಇರಬೇಕು, ಯಾರೋ ಒಬ್ಬರು ನಮಗೆ ಅದು ತೋರಿಸ್ಬೇಕು ನಿನ್ನಲ್ಲಿದ್ದು. ಸೊ ಐ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದಟ್ ಶೇಮ್ ವರ್ಡ್. ಥ್ಯಾಂಕ್ ಯು ಅಗೇನ್ ಅಲ್ಲಿಗೆ. ಸರ್ನ್ನು ನಾವು ಕಾಲೇಜಲ್ಲಿ ಸಾಕಷ್ಟು ಸರಿ ಅವ್ರ ಭಾಷಣಗಳನ್ನು ನೋಡಿದ್ದೀನಿ. ದೆನ್ ಆಲ್ವೇಸ್ ಐ ಹ್ಯಾಡ್ ಅನ್ ವಿಶ್ ಇನ್ ಮೀ, ನಾನು ಆ ಥರ ಸರ್ ಥರ ಕನ್ನಡ ಸಾಧ್ಯ ಇಲ್ಲ, ಸಮ್ವೇರ್ ನಿಯರಿಂಗ್ ಟು ದ್ಯಾಟ್, ಆ ಥರ ನಾನು ಕನ್ನಡದಲ್ಲಿ ಭಾಷಣ ಮಾಡಬೇಕು, ಕನ್ನಡದಲ್ಲಿ ಫ್ಲೂಯೆಂಟಾಗಿ ಮಾತಾಡಬೇಕು ಅನ್ನೋದು 25 ವರ್ಷದ ಹಿಂದಿನ ಕನಸು. ಆ್ಯಂಡ್ ಐ ಥಿಂಕ್ ಸರ್ಗೆ ನಾನು ಇಷ್ಟು ಕನ್ನಡ ಮಾತಾಡ್ತೀವಿ ಅಂತಲೂ ಅವರು ಎಕ್ಸ್ಪೆಕ್ಟು ಮಾಡಲ್ಲ ಇವತ್ತು. ಸರ್ ಒಂದು ನೀವಿಲ್ಲಿ ಸರ್ ಇವತ್ತು ಸುಮ್ಮನೆ ಕೂಲಾಗಿದ್ದಾರೆ ಅಷ್ಟೇ. ಅವ್ರು ಪ್ರಿನ್ಸಿಪಲ್ ಆದಾಗಿದ್ದಾಗ ನೋಡಬೇಕು, ಫಸ್ಟ್ ಡೇ ಕ್ಲಾಸ್ ಮಾಡಿದ್ರಾ ಅಂತ ಕೇಳೋರು ಲೆಕ್ಚರರ್ಸ್ನ, ಇವತ್ತು ಕ್ಲಾಸ್ ಮಾಡಿದ್ರಾ ಅಂತ. ಇಲ್ಲ ಸರ್ ಇವತ್ತು ಫಸ್ಟ್ ಡೇ ಆದರೆ ಕ್ಲಾಸ್ ಮಾಡೋದಿಲ್ವಾ, ಫಸ್ಟ್ ಹೋಗ್ತೀವಿ ಕ್ಲಾಸಿಗೆ ಅಂತ. ಅವರು ತುಂಬ ನಿಷ್ಠೂರವಾಗಿ ಮಾತಾಡ್ತಾರೆ, ನೇರವಾಗಿ ಮಾತಾಡ್ತಾರೆ, ಕಠಿಣವಾಗಿ ಮಾತಾಡ್ತಾರೆ. ಆದರೂ ಅದರಲ್ಲೊಂದು ಅರ್ಥ ಇರುತ್ತೆ, ಒಂದು ಮಾರ್ಗದರ್ಶನ ಇರುತ್ತೆ. ಸೊ ನನ್ನ ಅನುಭವಕ್ಕೆ ಅವರು ನಮ್ಮ ಕಾಲೇಜನ್ನು ಸ್ವಂತ ಮನೆಯಂತೆ ಭಾವಿಸ್ತಿದ್ರು. ನಾನು ಅವನ್ನೆಲ್ಲ ನೋಡ್ತಾ ಬೆಳೆದಿದ್ದು. ಎಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ ಕಾಲೇಜ್ ಬಿಲ್ಡಿಂಗ್ ಆಗಲಿ, ಅಲ್ಲಿರುವಂಥ ನಮ್ಮಂಥ ಅಧ್ಯಾಪಕರು ಸಹೋದ್ಯೋಗಿಗಳಿಗೆ ಅವರು ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡ್ತಿದ್ರು, ಮತ್ತು ವಿದ್ಯಾರ್ಥಿಗಳಿಗೂ ಅಷ್ಟೇ ಮಾರ್ಗದರ್ಶನವನ್ನು ಮಾಡ್ತಿದ್ರು. ಸೊ ಐ ವಾಸ್ ವೆರಿ ಇಂಪ್ರೆಸ್ಡ್ 25 years ಬ್ಯಾಕ್. ಬಟ್ ಐ ಹ್ಯಾಡ್ ಅ ಫಿಯರ್. ನೋಡಿ ಈಗಲೂ ಇಂಗ್ಲೀಷ್ ಸಾರಿ ಸರ್, ಆದರೆ ಒಂದು ಭಯ, ಶಿವಣ್ಣ ಸರ್ ಅಂದರೆ ಭಯ ಅಂತ. ಇವತ್ತು ಬೆಳಿಗ್ಗೆಯಿಂದ ಸಾಕತ್ತು ಮಾತಾಡ್ಸ್ಬಿಟ್ಟಿದ್ದೀನಿ. ಐ ಟಾಕ್ ಟು ಹಿಮ್ ಸೋ ಮಚ್. 25 years ಏನು ಮಾತಾಡೋಕ್ಕಾಗಲಿಲ್ಲ, ಇವತ್ತೆಲ್ಲ ಮಾತಾಡಿಸ್ಬಿಟ್ಟಿದ್ದೀನಿ ಸರ್ಗೆ. ಕನ್ನಡದಲ್ಲೇ ಮಾತಾಡಿದ್ದೀನಿ, ಇಂಗ್ಲೀಷಲ್ಲಿ ಮಾತಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಆ್ಯಂಡ್ ಥ್ಯಾಂಕ್ಫುಲ್ ಸರ್ ಫಾರ್ ಬೀಯಿಂಗ್ ಅಟ್ ದಿಸ್ ಒಕೇಶನ್. ಐ ವಾಂಟೆಡ್ ಟು ಸಿ ದಿಸ್ ಯಂಗರ್ ಜನ್ರೇಷನ್, ಈ ರೀತಿ ಯಂಗರ್ ಜನ್ರೇಷನ್ ನಿಮ್ಮಂಥವ್ರ ಮಾತುಗಳು ಕೇಳಬೇಕು, ಈ ರೀತಿ ಜ್ಞಾನಿಗಳು ಇದ್ದರು ಅಂತ ಅವರಿಗೆ ಗೊತ್ತಾಗಬೇಕು ಸರ್. ಯಾಕಂದರೆ ಬರೀ ಮೊಬೈಲು ಅದು ಇದು ನೋಡ್ತಾ ಬೆಳೀತಿದ್ದಾರೆ ನಮ್ಮ ಸ್ಟೂಡೆಂಟ್ಸು. ಸೊ ಈ ರೀತಿ ಅವ್ರು ಕಾಲೇಜ್ಗಾಗಿ ಎಷ್ಟು ಹೋರಾಡೋರು, ಕಾಲೇಜ್ ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ನಾವು ಇದೆಲ್ಲ ಮೌನವಾಗಿ ನಿಂತ್ಕೊಂಡು ನೋಡ್ತಿದ್ವಿ, ಕಣ್ಕಂಡು ಬಿಟ್ಕೊಂಡು. ಯಾರಿಗೂ ಹೆದರ್ತಿದ್ದಿಲ್ಲ ಅವರು. ಆ ಕಾಲಕ್ಕೆ MLA ಆಗಿರ್ಬೋದು, ಯಾರೇ ಇರಲಿ, ಕಾಲೇಜಿನ ಒಂದು ವಿಷಯ ಬಂದರೆ, ಕಟ್ಟಡದ ವಿಷಯ ಆಗ್ಬೋದು, ಏನೇ ಇರಲಿ ನೇರವಾಗಿ ಮಾತಾಡೋರು ಸರ್. ಸೊ ಕೆಲಸಗಳು ಮಾಡಿಸ್ಕೊಡ್ತಿದ್ರು.